ಕಲಬುರಗಿ ಜಿಲ್ಲಾಧಿಕಾರಿಯ ಬಗ್ಗೆ ನಿಂದನಾತ್ಮಕ ಮಾತುಗಳನ್ನು ಆಡಿದಂತಹ ಕರ್ನಾಟಕ ಬಿಜೆಪಿಯ ಎಂಎಲ್ಸಿ ಎನ್ ರವಿಕುಮಾರ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ಬಿಜೆಪಿಯವರ ಹಣೆಬರ ಇದು ಅಂತ ಅನಿಸುತ್ತೆ ನನಗೆ. ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವಹೇಳನ ಕ್ಷಮೆಯಾಚಿಸಿದಂತಹ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿರಬೇಕು, ಆಕೆ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ IAS ಅಧಿಕಾರಿಯೋ, ನಿಮ್ಮ ಚಪ್ಪಾಳೆಯನ್ನು ಗಮನಿಸಿದ್ರೆ ಆಕೆ ಪಾಕಿಸ್ತಾನದಿಂದಲೇ ಬಂದಿರಬೇಕು ಅಂಥೇಳಿ ಕಲಬುರಗಿ ಚಲೋ ವೇಳೆ ಬಿಜೆಪಿಯ MLC ಎನ್ ರವಿಕುಮಾರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಕಲಬುರಗಿ ಚಲೋ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಬಿಜೆಪಿಯ MLC ಜೊತೆಗೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ನಲ್ಲಿ ಇವರು ಸಚಿವ ಪ್ರಿಯಾಂಕ್ ಖರ್ಗೆ ಬಗ್ಗೆ ನಾಯಿ ಎನ್ನುವಂತಹ ಪದಬಳಕೆಯನ್ನು ಮಾಡಿದರು. ನಾಯಿ ಎನ್ನುವಂತಹ ಪದಬಳಕೆಯನ್ನು ಮಾಡಿದ ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಚಿತ್ತಾಪುರದಲ್ಲಿ ಮುತ್ತಿಗೆ ಹಾಕಿದ್ರು, ಅವರನ್ನು ತಡೆ ಹಿಡಿದ್ರು. ಅದಾದ ಬಳಿಕ ಛಲವಾದಿ ನಾರಾಯಣಸ್ವಾಮಿ ಅವರು ನಾನು ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಆಡಿದಂತಹ ಮಾತನ್ನು, ಆ ಪರ್ಟಿಕ್ಯುಲರ್ ಪದ ಏನಿದೆ ನಾಯಿ, ಆ ಪದವನ್ನು ವಿಡ್ರಾ ಮಾಡ್ತಾ ಇದ್ದೀನಿ, ನನ್ನ ಉದ್ದೇಶ ನಿಂದನೆ ಮಾಡುವಂಥದ್ದಿರಲಿಲ್ಲ ಅಂಥೇಳಿ ಅವರಲ್ಲಿಗೆ ವಿಡ್ರಾ ಮಾಡಿದ್ರು ಸ್ಟೇಟ್ಮೆಂಟು ಛಲವಾದಿ ನಾರಾಯಣಸ್ವಾಮಿ. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ದಿಗ್ಬಂಧನ ಹಾಕಲಾಯಿತು ಅಂಥೇಳಿ ಆರೋಪಿಸಿ ಬಿಜೆಪಿಯವರು ಕಲಬುರಗಿಯಲ್ಲಿ ಕಲಬುರಗಿ ಚಲೋ ಮಾಡಿದ್ರು. ಆ ಕಲಬುರಗಿ ಚಲೋದಲ್ಲಿ ಎನ್ ರವಿಕುಮಾರ್ ಆಡಿರ್ತಕ್ಕಂತಹ ಮಾತು, ಅದು ಕೂಡ ಜಿಲ್ಲಾಧಿಕಾರಿಯ ಬಗ್ಗೆ. ಯಾಕೆ ಪಾಕಿಸ್ತಾನ ಅಂಥೇಳಿ, ಪಾಕಿಸ್ತಾನದಿಂದ ಬಂದಿರಬಹುದು ಅಂಥೇಳಿ ಬಿಜೆಪಿಯ MLCಗೆ ಯಾಕೆ ಅಂಥದ್ದೊಂದು ತೀರಾ ವಿಚಿತ್ರವಾದಂತಹ ಥಾಟ್ ಯಾಕೆ ಬಂತು ಅಂತ ಹೇಳಿದ್ರೆ, ಕಲಬುರಗಿ ಜಿಲ್ಲಾಧಿಕಾರಿಯ ಹೆಸರು ಫೌಜಿಯಾ ತರನುಮ್. ಸೊ ಆಕೆ ಮುಸ್ಲಿಂ, ಆ ಅಧಿಕಾರಿ IAS ಜಿಲ್ಲಾಧಿಕಾರಿ ಯಾರಿದ್ದಾರೆ ಅವರು ಮುಸ್ಲಿಂ. ಸೊ ವಿಧಾನ ಪರಿಷತ್ ಸದಸ್ಯ, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ, ಆಕೆ ಮುಸ್ಲಿಂ ಆದ ಕಾರಣಕ್ಕೋಸ್ಕರ ಸಾರ್ವಜನಿಕ ಭಾಷಣದಲ್ಲಿ ಭಾಷಣ ಮಾಡುವಾಗ ಆಕೆ ಪಾಕಿಸ್ತಾನದವಳು ಅಂಥೇಳಿ ಟೀಕೆಯನ್ನು ಮಾಡಿದ್ರು. ಆ ಬೈಟನ್ನು ಒಂದ್ಸಲ ಕೇಳ್ಕೊಂಡು ಬರೋಣ. ಸೊ ಎನ್ ರವಿಕುಮಾರ್ ಅವರು ಈಗ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ಬಾಯಿ ತಪ್ಪಿ ಆ ಪದವನ್ನು ಬಳಕೆ ಮಾಡಿದೆ, ಆ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ನನ್ನ ಹೇಳಿಕೆಯನ್ನು, ನನ್ನ ಮಾತನ್ನು ನಾನು ವಿಡ್ರಾ ಮಾಡ್ತಾ ಇದ್ದೀನಿ, ಹಿಂಪಡಿತಾ ಇದ್ದೀನಿ. ನಾನು ಆ ಅಧಿಕಾರಿಯ ಬಗ್ಗೆ ಉನ್ನತ ಗೌರವವನ್ನು ಇಟ್ಕೊಂಡಿದ್ದೀನಿ. ನನಗೆ ಆ ಅಧಿಕಾರಿಯ ಕಾರ್ಯದಕ್ಷತೆ ಮತ್ತು ಆಕೆಯ ವೃತ್ತಿಪರತೆಯ ಬಗ್ಗೆ ನನಗೆ ಯಾವುದೇ ಎಳ್ಳಷ್ಟು ಸಂಶಯಗಳಿಲ್ಲ ಅಂಥೇಳಿ ವಿಧಾನ ಪರಿಷತ್ನ ಸದಸ್ಯ ಜೊತೆಗೆ ಬಿಜೆಪಿಯ ಮುಖ್ಯ ಸಚೇತಕ ವಿಧಾನ ಪರಿಷತ್ನಲ್ಲಿ ಎನ್ ರವಿಕುಮಾರ್ ಕ್ಷಮೆಯನ್ನು ಕೇಳಿದ್ದಾರೆ, ವಿಡ್ರಾ ಮಾಡಿದ್ದಾರೆ ಸ್ಟೇಟ್ಮೆಂಟನ್ನು.
ಬಟ್ ಅವರು ಕಲಬುರಗಿ ಚಲೋ ವೇಳೆ ಮಾಡಿದಂಥ ಆ ಭಾಷಣದಲ್ಲಿ ಅವರು ಕೊನೆಯಲ್ಲಿ ಒಂದು ಹೇಳ್ತಾರೆ, ನೀವು ಚಪ್ಪಾಳೆ ತಟ್ಟಿದ್ದನ್ನು ನೋಡಿದ್ರೆ ಆ IAS ಅಧಿಕಾರಿ ಪಾಕಿಸ್ತಾನದಿಂದಲೇ ಬಂದಿರಬೇಕು ಅಂತೇಳಿ. ಕೆಳಗೆ ಕೂತಂತಹ ಪಕ್ಷದ ಕಾರ್ಯಕರ್ತರು ಚಪ್ಪಾಳೆ ತಟ್ಟುತ್ತಾರೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ವಿಧಾನಸೌಧದಲ್ಲಿ ಮೇಲ್ಮನೆ ಅಂತೇಳಿ ಕರೆಯಲಾಗುವಂತಹ ವಿಧಾನ ಪರಿಷತ್ನ ಸದಸ್ಯ, ಅದರಲ್ಲೂ ಕೂಡ BJPಯ ಮುಖ್ಯ ಸಚೇತಕ, ತಾನು ಮಾತನಾಡುವಂತಹ ಸಂದರ್ಭದಲ್ಲಿ IAS ಅಧಿಕಾರಿಯನ್ನು ನೀವು ಪಾಕಿಸ್ತಾನದವರು ಅಂತ ಕರೆದು ಬಿಟ್ರೆ ಅದು ಏನು ದೊಡ್ಡ ಸಾಧನೆ ಆಗುತ್ತೆ? ಪ್ರಜ್ಞೆ ಇಲ್ವಾ? ವಿಧಾನ ಪರಿಷತ್ನ ಸದಸ್ಯರು, ಮೇಲ್ಮನೆ, ಹಿರಿಯರ ಮನೆ, ಬುದ್ಧಿವಂತರ ಮನೆ, ಮೇಧಾವಿಗಳ ಸದನ ಅದು. ಆ ಸದನದಿಂದ ಬಂದಂತಹ ಸದಸ್ಯರೇ ಸಾರ್ವಜನಿಕ ವೇದಿಕೆಯಲ್ಲಿ IAS ಅಧಿಕಾರಿ ಇಸ್ಲಾಮಿಗೆ ಸೇರಿದವರು ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಆ IAS ಅಧಿಕಾರಿಯ ಧರ್ಮವನ್ನು ಆಧಾರವಾಗಿಟ್ಕೊಂಡು ಪಾಕಿಸ್ತಾನದಿಂದ ಬಂದಿರಬೇಕು, ಚಪ್ಪಾಳೆ ತಟ್ಟಿದ್ದನ್ನು ನೋಡಿದ್ರೆ ನಿಮ್ಮ ಮಾತು ನಿಜ ಅನ್ಸುತ್ತೆ ಅಂತ ಹೇಳ್ತಾರೆ ಅನ್ನೋದಾದರೆ ಇನ್ನು ಯಾವ ತಲೆ ಇಟ್ಕೊಂಡು ಇವರೆಲ್ಲ ಡಿಬೇಟ್ ಮಾಡ್ತಾರೆ? ಇನ್ನು ವಿಡ್ರಾ ಸ್ಟೇಟ್ಮೆಂಟು. ಇದು ಸೆಕೆಂಡ್ ಇನ್ಸಿಡೆಂಟು ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ. ಫಸ್ಟ್ ಛಲವಾದಿ ನಾರಾಯಣಸ್ವಾಮಿ, ಈಗ ಎನ್ ರವಿಕುಮಾರ್, ಇಬ್ಬರು ಕೂಡ ವಿಧಾನ ಪರಿಷತ್ನ ಸದಸ್ಯರು. ಒಬ್ಬರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ, ಮತ್ತೊಬ್ಬರು ಮುಖ್ಯ ಸಚೇತಕ, BJPಯ ಮುಖ್ಯ ಸಚೇತಕ. ಒಟ್ಟಾರೆ ಭಾಷಣ, ಚಪ್ಪಾಳೆ ತಟ್ಟಬೇಕು, ಜನ ಪ್ರಚಾರದಲ್ಲಿರಬೇಕು, ಲಂಗು ಲಗಾಮಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.